ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಎಡ್ಜ್ಬಾಸ್ಟನ್ ಬರ್ಮಿಂಗ್ಹ್ಯಾಮ್ ನಡೀತಾ ಉಂಟು. ಹೌದು, ಇಂಡಿಯಾ ಫಸ್ಟ್ ಮ್ಯಾಚ್ ಅಲ್ಲಿ ಹೀನಾಯವಾಗಿ 5 ವಿಕೆಟ್ಗಳ ಹೀನಾಯ ಸೋಲನ್ನು ಪಡೆದುಕೊಂಡು ಈಗ ಮತ್ತೆ ಕಮ್ ಬ್ಯಾಕ್ ಮಾಡಲು ಸೆಕೆಂಡ್ ಟೆಸ್ಟ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಯಾವ ರೀತಿ ಇಂಡಿಯಾ ಇಂಗ್ಲೆಂಡ್ ಅನ್ನು ಸೋಲಿಸ್ತದೆ, ಇಲ್ಲ ಯಾವ ರೀತಿ ಡ್ರಾ ಆಗ್ತದ, ಇಲ್ಲ ಇಂಗ್ಲೆಂಡ್ ಇಂಗ್ಲೆಂಡ್ನ ನೆಲದಲ್ಲಿ ಮತ್ತೆ ಗೆದ್ದು ಬಿಗ್ತಾರ ನೋಡುವ ಒಂದು ಕುತೂಹಲ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕಾಣ್ತಾ ಉಂಟು. ಈ ಎರಡು ತಂಡಗಳ ಈ ಗ್ರೌಂಡ್ ಅಲ್ಲಿ ಸ್ಟ್ಯಾಟ್ಸ್ ನೋಡಿದಾದ್ರೆ ಇಂಡಿಯಾ ಒಂದು ಕಳಪೆ ಸ್ಟ್ಯಾಟ್ಸ್ ಅನ್ನು ಈ ಎಡ್ಜ್ಬಾಸ್ಟನ್ ಅಲ್ಲಿ ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಇದುವರೆಗೂ ಇಂಡಿಯಾ ಈ ಗ್ರೌಂಡ್ ಅಲ್ಲಿ ಗೆದ್ದೇ ಇಲ್ಲ. ಹೌದು, ಎಸ್ಪೆಷಲಿ ಏಷ್ಯಾದ ಯಾವುದೇ ತಂಡ ಈ ಗ್ರೌಂಡ್ ಅಲ್ಲಿ ಇನ್ನುವರೆಗೂ ಗೆದ್ದೇ ಇಲ್ಲ. ಆದ್ರಿಂದ ಇಂದು ಇಂಡಿಯಾ ಗೆದ್ದು ಇತಿಹಾಸವನ್ನು ಸೃಷ್ಟಿಸ್ತದ, ಕಾದು ನೋಡಬೇಕಾಗಿದೆ. ಇಲ್ಲಿಯವರೆಗೆ ಇಂಡಿಯಾ 8 ಮ್ಯಾಚ್ ಅನ್ನು ಇಲ್ಲಿ ಆಡಿದೆ. ಅದರಲ್ಲಿ 1 ಡ್ರಾ 7 ಸೋಲನ್ನು ಕಂಡಿದೆ. ಅದು ಒಂದು ಡ್ರಾ ಆದದ್ದು 1986 ಅಲ್ಲಿ ಕಪಿಲ್ ದೇವ್ ಅವರ ಆಟ ಆಡ್ತಿದ್ದ ಸಮಯದಲ್ಲಿ ಅವರು ಇಂಗ್ಲೆಂಡ್ ವಿರುದ್ಧ ಡ್ರಾ ಅನ್ನು ಮಾಡಿದ್ದಾರೆ. ಮತ್ತೆ ಎಲ್ಲ 7 ಮ್ಯಾಚ್ ಅನ್ನು ಕೂಡ ಸೋತಿದೆ ಇಂಡಿಯಾ. ಇನ್ನು ಇಂಗ್ಲೆಂಡ್ ಸ್ಟ್ಯಾಟ್ಸ್ ನೋಡಿದಾದ್ರೆ ಸೂಪರ್ ಸ್ಟ್ಯಾಟ್ಸ್ ಇದೆ. ಟೋಟಲ್ 56 ಮ್ಯಾಚ್ ಅನ್ನು ಆಡಿದ್ದಾರೆ. ಅದರಲ್ಲಿ 30 ಗೆಲುವು, 15 ಬಾರಿ ಡ್ರಾ ಆಗಿದೆ, 11 ಬಾರಿ ಸೋಲನ್ನು ಈ ಗ್ರೌಂಡ್ ಅಲ್ಲಿ ಅವರು ನೋಡಿದಾದ್ರೆ ಇಂಗ್ಲೆಂಡ್ ನ ಪರವೇ ಸ್ಟ್ಯಾಟ್ಸ್ ಹೆಚ್ಚು ಉಂಟು ಅಂತ ಹೇಳ್ಬೋದು. ಮತ್ತು ಇಂಡಿಯಾದ ಡ್ರಾಬ್ಯಾಕ್ಸ್, ಕಳೆದ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಬಹಳಷ್ಟು ಡ್ರಾಬ್ಯಾಕ್ಸ್. 5 ಸೆಂಚುರಿ ಹೊಡೆದ್ರು ಇಂಡಿಯಾ ಗೆಲುವಿನ ದಡ ಸೇರ್ಲಿಕ್ಕಾಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಫೀಲ್ಡಿಂಗ್ ಕ್ಯಾಚ್ ಅನ್ನು ಬಿಟ್ಟು ಮ್ಯಾಚ್ ಬಿಟ್ರು. ಮತ್ತೆ ಅವರ ಲೋ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಡೆಪ್ತ್ ಇಲ್ಲ ಅಂತ ಹೇಳ್ಬೋದು. 6 ವಿಕೆಟ್ 41 31 ರನ್ಗೆ 6 ವಿಕೆಟ್ 7 ವಿಕೆಟ್ ಅನ್ನು ಕೊನೆಗೆ ಅವರು ಬೇಗ ವಿಕೆಟ್ ಹೋದ್ರಿಂದ ಅವರು ಗೆಲ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಾದ್ರೆ ಗೆಲ್ಲುವ ಮ್ಯಾಚ್ ಅನ್ನು ಬಿಟ್ಟು ಕೊಟ್ಟಿದಂತ ಹೇಳ್ಬೋದು. ಆದ್ರಿಂದ ಈ ಮ್ಯಾಚ್ಗೆ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬಹಳಷ್ಟು ಚರ್ಚೆಗೊಳಗಾಗ್ತಾ ಉಂಟು ಇಂಡಿಯಾ. ಇಂಗ್ಲೆಂಡ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ನಾವು ಅದೇ ಸೇಮ್ ಟೀಮ್ ಅನ್ನು ಇಲ್ಲಿ ಕೂಡ ತರ್ತೇವೆ, ಅದೇ ಸೇಮ್ ಟೀಮ್ ಅನ್ನು ಇಟ್ಕೊಂಡು ಇಲ್ಲಿ ಕೂಡ ಗೆಲ್ಲುವ ತವಕದಲ್ಲಿ ಇಂಗ್ಲೆಂಡ್ ಕಾಣ್ತಾ ಉಂಟು. ಮತ್ತೆ ಇಂಡಿಯಾ ಇಂದು ಗೆದ್ದು ಸಮಬಲ ಅಂದ್ರೆ 1-1 ಮಾಡುವ ಆಲೋಚನೆಯಲ್ಲಿ ಇಂಡಿಯಾ ತಂಡ ಇದೆ. ಆದ್ರೆ ಇಂಗ್ಲೆಂಡ್ ತಂಡ ನಾವು ಇಂಡಿಯಾವನ್ನು ವೈಟ್ ವಾಶ್ ಮಾಡುವಂತ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಆದ್ರಿಂದ ಗೌತಮ್ ಗಂಭೀರ್ ಅವರು, ಗಿಲ್ ಅವರೆಲ್ಲ ಮಾತಾಡಿ ಯಾವ ರೀತಿಯ ಸ್ಟ್ರಾಂಗ್ ಪ್ಲೇಯಿಂಗ್ ಲೆವೆನ್ ಅನ್ನು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲಿ ತರ್ತಾರೆ ಇಂಡಿಯಾದ ಪರ, ಕಾದು ನೋಡ್ಬೇಕಾಗಿದೆ. ಮತ್ತು ಇನ್ನೊಂದು ದೊಡ್ಡ ಭಯಂಕರ ಶಾಕಿಂಗ್ ಇಂಡಿಯಾ ಟೀಮ್ಗೆ ಅಂತ ಹೇಳಿದ್ರೆ ಜಸ್ಪ್ರೀತ್ ಬೂಮ್ರಾ ಅವರು ಈ ಟೆಸ್ಟ್ ಆಡುದು ಬಹುತೇಕ ಇಲ್ಲ ಅಂತ ಹೇಳ್ಬೋದು. ಅವರು 99% ಬೂಮ್ರಾ ಅವರು ಸೆಕೆಂಡ್ ಟೆಸ್ಟ್ ಅನ್ನು ಆಡುದಿಲ್ಲ, ಅವರಿಗೆ ರೆಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ಹೇಳಿದ ಪ್ರಕಾರ ಅವರು 3 ಮ್ಯಾಚ್ ಅನ್ನು ಮಾತ್ರ ಆಡುದು. ಅದು ಈಗ ಫಸ್ಟ್ ಮ್ಯಾಚ್ ಅನ್ನು ಆಡಿದರೆ ಸೆಕೆಂಡ್ ಮ್ಯಾಚ್ ರೆಸ್ಟ್ ಕೊಟ್ಟು 3ನೇ ಮ್ಯಾಚ್ ವಾಪಸ್ ಅವರನ್ನು ಅಂಕಣಕ್ಕೆ ಇಳಿಸುವ ಅವರ ಆಲೋಚನೆ ಆಗಿದೆ. ಆದ್ರಿಂದ ಬೂಮ್ರಾ ಇಲ್ಲದ ಬೌಲಿಂಗ್ ಅಟ್ಯಾಕ್ ಇಂಡಿಯಾದು ಯಾವ ರೀತಿ ಇಂಗ್ಲೆಂಡ್ ಅವರನ್ನು ಕಟ್ಟಿ ಹಾಕ್ತದೆ ಅದೊಂದು ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು ಇಂಡಿಯಾ ಪರ. ಇನ್ನು ಬೂಮ್ರಾ ಅವರ ಬದಲಿಗೆ ಯಾರನ್ನು ತರ್ತಾರೆ? ಆಕಾಶ್ ದೀಪ್ ಅಂತ ತರ್ತಾರ, ಇಲ್ಲ ಹರ್ಷದೀಪ್ ಅವರನ್ನು ತರ್ತಾರ? ಕಾದು ನೋಡ್ಬೇಕಾಗಿದೆ. ಮತ್ತು ಇನ್ನೊಂದು ಚೇಂಜ್ ಆಗ್ಬೋದು ಅಂತ ಹೇಳಿದ್ರೆ ಶಾರ್ದುಲ್ ಠಾಕೂರ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಅವರ ಕಳಪೆ ಪ್ರದರ್ಶನ ಅಂತ ಹೇಳ್ಬೋದು. ಆಲ್ರೌಂಡರ್ ಆಟ ಅಲ್ಲ, ಯಾವುದೇ ಆಟ ಬರಲಿಲ್ಲ. ಬೌಲಿಂಗ್ ಅಲ್ಲಿ ರನ್ ಕೊಟ್ಟರು, ವಿಕೆಟ್ ತೆಗಿಲಿಕ್ಕೆ ಆಗ್ಲಿಲ್ಲ. ಮತ್ತು ಬ್ಯಾಟಿಂಗ್ ಅಲ್ಲಿ ರನ್ನೇ ಬರಲಿಲ್ಲ, ಔಟ್ ಆದ್ರು ಬೇಗ. ಆದ್ರಿಂದ ಅವರೊಂದು 2 ಇನ್ನಿಂಗ್ ಅಲ್ಲೂ ಕೂಡ ಯಾವುದೇ ಪ್ರದರ್ಶನ ಬರದಿದ್ದ ಕಾರಣ ಅವರನ್ನು ಟೀಮಿಂದ ಹೊರಗೆ ಕೂತ್ಕೊಳ್ಳಿಸಿ ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಇಲ್ಲ ನಿತೀಶ್ ಕುಮಾರ್ ರೆಡ್ಡಿ, ಇವರಿಬ್ಬರಲ್ಲಿ ಒಬ್ಬರನ್ನು ತರುವ ಆಲೋಚನೆ ಇಂಡಿಯಾ ಮಾಡ್ತಾ ಇರ್ತದೆ. ನಿತೀಶ್ ಕುಮಾರ್ ರೆಡ್ಡಿ ಬಂದ್ರೆ ಬ್ಯಾಟಿಂಗ್ ಅಲ್ಲಿ ಡೆಪ್ತ್ ಸಿಗ್ತದೆ ಅಂತ ಹೇಳ್ಬೋದು. ಮತ್ತೆ ಬೌಲಿಂಗ್ ಅನ್ನು ಕೂಡ ಮಾಡಬಲ್ಲರು. ಮತ್ತೆ ವಾಷಿಂಗ್ಟನ್ ಸುಂದರ್ ಅದ್ಭುತ ಆಲ್ರೌಂಡರ್ ಪ್ರದರ್ಶನ ನೀಡುವ ಸಾಮರ್ಥ್ಯ ಇದ್ದವರು. ಅವರ ಬ್ಯಾಟಿಂಗ್ ಅಲ್ಲೂ ಅವರು ರನ್ ಮಾಡುವ ಕೆಪಾಬಿಲಿಟಿ ಉಂಟು. ಮತ್ತು ಅವರ ಸ್ಪಿನ್ ದಾಳಿಯಿಂದ ಬೌಲಿಂಗ್ ಅಲ್ಲಿ ಅವರ ಪವರ್ ಅನ್ನು ತಂದು ಕೊಡ್ತಾರೆ.
ಇಲ್ಲ ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ ಸ್ಪಿನ್ನಿಗೆ ಒಂದು ಒತ್ತು ಕೊಡೋದಾದ್ರೆ ಕುಲ್ದೀಪ್ ಯಾದವ್ ಮಿಸ್ಟ್ರಿ ಸ್ಪಿನ್ನರ್ ಇಂಡಿಯಾದ ಪರ ಇದ್ದಾರೆ, ಅವರನ್ನು ಆಡಿಸುವ ಒಂದು ಆಲೋಚನೆ ಕೂಡ ಇಂಡಿಯಾ ಟೀಮ್ ಮಾಡ್ತಾ ಇರ್ತಾರೆ. ಆದ್ರಿಂದ ಇಂಡಿಯಾದ ಒಂದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬಹಳಷ್ಟು ಕನ್ಫ್ಯೂಷನ್, ಯಾರನ್ನು ಹಾಕುದು, ಯಾರನ್ನು ಇಂಡಿಯಾ ಟೀಮ್ ಅಲ್ಲಿ ತೆಗೆಯುವುದು, ಆ ಒಂದು ಚರ್ಚೆ ನಡೀತಾ ಉಂಟು. ಆದ್ರಿಂದ ನಮ್ಗೆ ಕರೆಕ್ಟ್ ಪ್ಲೇಯಿಂಗ್ ಲೆವೆನ್ ಇನ್ನೂ ಅವರು ಪ್ರಕಟಿಸಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೆಂತ ವಿಷಯ ಅಂತ ಹೇಳಿದ್ರೆ ಇಂಡಿಯಾದ ಪರ ಬೌಲಿಂಗ್ ಡೆಪ್ತ್ ಅಷ್ಟು ಕಾಣ್ತಾ ಇಲ್ಲ. ಬೂಮ್ರಾ ಅವರಿಲ್ಲದ ಅವರಿಗೊಂದು ಸಪೋರ್ಟ್ ಇಲ್ಲ. ಇನ್ನು ಈ ಗ್ರೌಂಡ್ ಅಲ್ಲಿ ಟಾಸ್ ಯಾವ ರೀತಿ ಮ್ಯಾಟರ್ ಆಗ್ತದೆ ಅಂತ ನೋಡೋದಾದ್ರೆ, ಫಸ್ಟ್ ಟಾಸ್ ಗೆದ್ದು ಫೀಲ್ಡಿಂಗ್ ಅಥವಾ ಬೌಲಿಂಗ್ ಆಯ್ಕೆ ಮಾಡಿದ್ರೆ ಚೇಸ್ ಮಾಡ್ಲಿಕ್ಕೆ ಇದೊಂದು ಒಳ್ಳೆಯ ಗ್ರೌಂಡ್ ಅಂತ ಹೇಳ್ಬೋದು. ಈ ಗ್ರೌಂಡ್ ಅಲ್ಲಿ ಚೇಸ್ ಮಾಡಿದವರೇ ಬಹಳಷ್ಟು ಬಾರಿ ಗೆದ್ದಿದ್ದಾರೆ. ಆದ್ರಿಂದ ಇಂಡಿಯಾ ಟಾಸ್ ವಿನ್ ಆದ್ರೆ ಫಸ್ಟ್ ಬೌಲಿಂಗ್ ಅನ್ನು ಆಯ್ಕೆ ಮಾಡಲಿ. ಇಂಗ್ಲೆಂಡ್ ಅವರಿಗೆ ಎಷ್ಟು ಹೊಡಿತಾರೆ ಅಷ್ಟು ಬಿಟ್ಟು, ಅಂದ್ರೆ ಬೇಗ ಅವರನ್ನು ಕಟ್ ಹಾಕುವ ಮೂಲಕ ನಂತರ ಸೆಕೆಂಡ್ ಬ್ಯಾಟಿಂಗ್ ಇಂಡಿಯಾ ಮಾಡಿದ್ರೆ ಚೇಸ್ ಮಾಡ್ಲಿಕ್ಕೆ ಒಂದು ಸುಲಭ ಅಂತ ಹೇಳ್ಬೋದು. ಇನ್ನು ಫಸ್ಟ್ 2 ದಿನ ಈ ಗ್ರೌಂಡ್ ಪೇಸರ್ ಅಂದ್ರೆ ಸ್ವಿಂಗ್ ಆಗ್ತದೆ ಅಂತ ಹೇಳ್ಬೋದು ಈ ಪಿಚ್ ಅಲ್ಲಿ. ಆದ್ರಿಂದ ಫಸ್ಟ್ 2 ದಿನ ಬ್ಯಾಟಿಂಗ್ ಮಾಡೋರಿಗೆ ಸ್ವಲ್ಪ ಕಾಟ ಕೊಡ್ತದೆ, ಅಂದ್ರೆ ಪೇಸರ್ ಅವರು ಒಳ್ಳೆಯ ಸ್ವಿಂಗ್ ಎಲ್ಲ ಬೀಳ್ತದೆ. ಎಡ್ಜ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ಬೇಗ ಎಡ್ಜ್ ಆಗಿ ಬ್ಯಾಟ್ಸ್ಮನ್ ಔಟ್ ಆಗ್ತಾರೆ, ಬಹಳಷ್ಟು ಎಡ್ಜ್ಗಳು ಇಲ್ಲಿ ಕಾಣಬಹುದು. ಮತ್ತೆ ಡೇ 3, ಡೇ 4, ಡೇ 5 ಅಲ್ಲಿ ಸ್ಪಿನ್ನಿಗೆ ಸ್ವಲ್ಪ ಸ್ಪಿನ್ನರ್ ಟರ್ನ್ ಆಗ್ತದೆ ಅಂತ ಹೇಳ್ಬೋದು. ಆದ್ರಿಂದ ಎರಡು ಸ್ಪಿನ್ನರ್ಸ್ ಅನ್ನು ಇಂಡಿಯಾ ಹಾಕುವ ಪ್ರಯತ್ನದಲ್ಲಿದ್ದಾರೆ. ಒಂದು ಕುಲ್ದೀಪ್ ಯಾದವ್ ಅನ್ನು ಹಾಕಬಹುದು ಅಂತ ಹೇಳ್ಬೋದು, ಇಲ್ಲಾಂದ್ರೆ ವಾಷಿಂಗ್ಟನ್ ಸುಂದರ್ ಸಹ ಒಳ್ಳೆ ಸ್ಪಿನ್ ಮಾಡ್ತಾರೆ. ಇನ್ನೊಂದು ರವೀಂದ್ರ ಜಡೇಜಾ. ಯಾವ ರೀತಿ ಇಂಡಿಯಾದ ಒಂದು ಟೀಮ್ ಸೆಕೆಂಡ್ ಟೆಸ್ಟ್ ಅಲ್ಲಿ ಕಾಣ್ತದೆ ಮತ್ತು ಯಾವ ರೀತಿ ಅವರು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರ, ಅವರು ಮೊದಲ ಏಷ್ಯನ್ ತಂಡ ಈ ಗ್ರೌಂಡ್ ಅಲ್ಲಿ ಗೆಲುವನ್ನು ಸಾಧಿಸಿದ ಹಿಸ್ಟ್ರಿಯನ್ನು ಅವರು ಇಲ್ಲಿ ಕ್ರಿಯೇಟ್ ಮಾಡೋ ಮೂಲಕ ಅವರ ಒಂದು ಕಳಪೆ ಸ್ಟ್ಯಾಟ್ಸ್ ಅನ್ನು ಒಂದು ಬಹಳಷ್ಟು ಹಿಸ್ಟ್ರಿಗೆ ತೆಗೆದುಕೊಂಡು ಹೋಗ್ತಾರ ಇಂಡಿಯಾ. ಕಾದು ನೋಡಬೇಕಾಗಿದೆ. ಆದ್ರಿಂದ ಇಂದು 2 ತಾರೀಕು 2 ಜುಲೈ ಸೆಕೆಂಡ್ ಟೆಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡೀತಾ ಉಂಟು. ಯಾವ ತಂಡ ಗೆಲ್ತದೆ ಅನ್ನುವ ಕುತೂಹಲ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಉಂಟು ಮತ್ತು ಇಂಡಿಯಾ ಸೆಕೆಂಡ್ ಟೆಸ್ಟ್ ಅನ್ನು ಒಂದು ಬಹಳಷ್ಟು ಅಂತರದಿಂದ ಗೆಲ್ಲಿ ಅಂತ ಎಲ್ಲರೂ ಆಶಿಸ್ತಿದ್ದಾರೆ. ಹೌದು, ನಿಮ್ಗೆ ಯಾವ ರೀತಿ ಅನಿಸ್ತಾ ಉಂಟು ಇಂಡಿಯಾದ ಒಂದು ಪರ್ಫಾರ್ಮೆನ್ಸ್, ಈ ಗ್ರೌಂಡ್ ಅಲ್ಲಿ ಯಾವ ರೀತಿ ಅವರು ಆಡ್ತಾರೆ ಅಂತ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.